ಶುಭೋದಯ ಫ್ರೆಂಡ್ಸ್. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಿಮಗೆ. ಇವತ್ತಿನ ಈ ನನ್ನ ಬೆಳಗಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಇರೋದು, ಮೊದಲನೇದಾಗಿ ಈ ಕಮಲದ ಬೀಜದಿಂದ ತಯಾರಾಗಿರುವಂತಹ ಕಮಲದ ಜಪಮಾಲೆಯ ಬಗ್ಗೆ. ಇದು ತುಂಬ ಕಷ್ಟಪಟ್ಟು ಮಾಡಿರ್ತಾರೆ ಫ್ರೆಂಡ್ಸ್. ಆ ಕಮಲದ ಹೂ ಸಾಮಾನ್ಯವಾಗಿ ಕೊಳಗಳಲ್ಲಿ ಅಥವಾ ಕೆರೆಗಳಲ್ಲಿ ಹುಟ್ಕೊಂಡಿರುತ್ತೆ, ಜೋಗು ಪ್ರದೇಶದಲ್ಲಿ ಹುಟ್ಟಿರುತ್ತೆ. ಅಂಥ ಪ್ರದೇಶಕ್ಕೆ ಹೋಗ್ಬಿಟ್ಟು ಅವ್ರುಗಳನ್ನೆಲ್ಲ ಕಲೆಕ್ಟ್ ಮಾಡಿ ತಗೊಬಂದು ಯಾರು ಮಾಲೆಯನ್ನು ಮಾಡ್ತಾರೋ ಅವ್ರ ಕೈಯಲ್ಲಿ ಮಾಲೆಯನ್ನು ಮಾಡಿಸಿ ಮಾರ್ಕೆಟಿಂಗ್ ಮಾಡ್ತಾರೆ. ನಾವು ಹಬ್ಬಗಳನ್ನು ಪ್ರಕೃತಿ ಜೊತೆಗೆ ಮಾಡ್ತೀವಿ. ಪ್ರಕೃತಿ ಜೊತೆಗೆ ಮಾಡುವಾಗ ಇಂಥ ವಸ್ತುಗಳಿಂದ ತಯಾರಾಗಿರುವಂತಹ ಇವುಗಳನ್ನು ನಾವು ಪರ್ಚೇಸ್ ಮಾಡಿ ಜಪವನ್ನು ಮಾಡಿದರೆ ಅವರಿಗೂ ಸಹಾಯ ಆದಂಗೆ ಆಗುತ್ತೆ. ಪ್ಲಸ್ ನಾವು ಮಾಡಿರುವಂಥ ಪೂಜೆಗೆ ಸರಿಯಾದ ಬೆಲೆಯನ್ನು ಕೂಡ ನಾವು ಕೊಟ್ಟಂಗಾಗತ್ತೆ. 108 ಮಾಲೆಗೆ ಈ ಮಣಿಗಳನ್ನು ಕಲೆಕ್ಟ್ ಮಾಡುವಾಗ ಅದ್ರ ಹಿಂದಿರುವಂತಹ ರೋಚಕವಾಗಿರುವಂಥ ಕಥೆಯೂ ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆ ನಾವು ಜಪ ಕೂಡ ಮಾಡಿದರೆ ನಮಗೂ ಕೂಡ ಫಲ ಲಭಿಸುತ್ತೆ. ಈ ಫಲದಲ್ಲಿ ಪ್ರಕೃತಿ ಅದನ್ನು ಕಲೆಕ್ಟ್ ಮಾಡ್ಕೊಂಡು ತಂದವರು, ಮಾಲೆ ಮಾಡಿ ಮಾರಿದವರು ಎಲ್ಲರಿಗೂ ಶೇರ್ ಇರುತ್ತೆ ಫ್ರೆಂಡ್ಸ್. ಸೊ ಈ ರೀತಿ ಜಪಮಾಲೆಯನ್ನು ತಗೊಂಡು ನೀವು ಜಪ ಮಾಡಿ, ಲಕ್ಷ್ಮೀ ದೇವಿ ನಿಜವಾಗ್ಲೂ ಒಲಿತಾಳೆ. ಲಕ್ಷ್ಮಿಗೆ ಅತಿ ಪ್ರಿಯವಾದ ಜಪ ಯಾವುದೇ ಇರಲಿ ಅದನ್ನು ಇದರಲ್ಲಿ 108 ಬಾರಿ ಆದರೂ ಮಾಡಿ. 108 ಬಾರಿ ಮಾಡೋದಕ್ಕೆ ಕರೆಕ್ಟ್ ನಮಗೆ ಕೌಂಟಿಂಗ್ ಸಿಗುತ್ತೆ. ಮತ್ತು ಇದ್ರ ಬೆಲೆ ಕೂಡ ತುಂಬಾ ಕಡಿಮೆ. ಅವ್ರ ಶ್ರಮಕ್ಕೆ, ಅವ್ರು ಪಟ್ಟಿರೋ ಶ್ರಮಕ್ಕೆ ನಾವು ಕೊಡೋ ಬೆಲೆ ತುಂಬಾ ಕಡಿಮೆ. ಇದು ಸರಿಸುಮಾರು ನಮಗೆ ತುಂಬ ದಿನಗಳ ಕಾಲ ನಾವು ಯೂಸ್ ಮಾಡ್ತೀವಿ. ಸ್ವಲ್ಪ ದುಡ್ಡು ಕೊಟ್ಟು ತೊಗೊಂಡ್ರು ತುಂಬ ದಿನ ನಮ್ಮ ಕೈಯಲ್ಲಿ ಇರುತ್ತೆ. ದಯವಿಟ್ಟು ಈ ಥರ ಜಪಮಾಲೆಯನ್ನು ತಗೊಂಡು ಲಕ್ಷ್ಮೀ ದೇವಿ ಪೂಜೆ ಮಾಡಿದರೆ ವರಮಹಾಲಕ್ಷ್ಮಿ ನಿಜವಾಗ್ಲೂ ನಿಮಗೆ ಆಶೀರ್ವಾದ ಮಾಡ್ತಾಳೆ. ಅವಳಿಗೆ ಅತಿ ಪ್ರಿಯವಾದ ಜಪಮಾಲೆ ಇದು. ಮಹಾಲಕ್ಷ್ಮಿಗೆ ಸಂಬಂಧಪಟ್ಟಂತೆ ತುಂಬ ಮಂತ್ರಗಳಿದೆ, ಅವುಗಳನ್ನು ಉಚ್ಚಾರ. ಇದು ಕಮಲದ ಹೂವಿಂದ ತಯಾರು ಮಾಡಿರುವಂತಹ ಮಖಾನ ಅಂತ ಕರೀತಾರೆ. ಕಮಲದ ಹೂ ಹೇಗೆ ಆ ಕೊಳದಿಂದ ಹೊರಗಡೆ ಬರುತ್ತೋ ಅದನ್ನು ತೊಗೊಂಬಂದು ಅದನ್ನು ಬಟ್ಟೆಯಲ್ಲಿ ಹಾಕಿ ಹುರಿದು ಅವುಗಳನ್ನು ಚೆನ್ನಾಗಿ ಮಂಡಕ್ಕಿ ಥರ ಹುರಿತಾರೆ. ಅದನ್ನು ಪಾಪ್ ಆದಮೇಲೆ ಅದ್ರ ಮೇಲಿನ ಸಿಪ್ಪೆನ ತೆಗಿತಾರೆ. ತುಂಬ ಕಷ್ಟಪಡ್ತಾರೆ. ಇದು ಪ್ರಾಕೃತಿಕವಾಗಿ ತುಂಬ ಶ್ರೇಷ್ಠವಾಗಿರೋದು. ಇದರಲ್ಲಿ ಕ್ಯಾಲ್ಶಿಯಂ, ಐರನ್, ಮೆಗ್ನೀಷಿಯಂ ಕೂಡ ತುಂಬ ಇದೆ. ಇದನ್ನು ತುಪ್ಪದಲ್ಲಿ ಹುರಿದ್ಬಿಟ್ಟು ಒಂದು ಪಾಯಸವನ್ನು ತಯಾರು ಮಾಡಿ ಅದನ್ನು ಲಕ್ಷ್ಮೀ ದೇವಿಗೆ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೈವೇದ್ಯವಾಗಿ ಸಮರ್ಪಣೆ ಮಾಡಿದರೆ ಲಕ್ಷ್ಮೀ ದೇವಿಗೆ ಅತಿ ಪ್ರಿಯವಾದ ಖಾದ್ಯ ಆಗಿರುತ್ತದೆ, ನೈವೇದ್ಯ ಆಗಿರುತ್ತದೆ. ಇದನ್ನು ನಾವು ಮಕ್ಕಳಿಗೆ ಇಂದ ಹಿಡಿದು ವೃದ್ಧರವರೆಗೂ ಎಲ್ಲರೂ ಬಳಸುವಂತಹ ಒಂದು ಪಾಯಸದ ರೀತಿಯ ಆಹಾರವಾಗಿರುತ್ತದೆ. ನೈವೇದ್ಯಕ್ಕೂ ಸರಿ, ಮಕ್ಕಳ ಆರೋಗ್ಯಕ್ಕೂ ಸರಿ ಇದನ್ನು ನಾವು ಬಳಸ್ಬೋದು. ಇದು ಪ್ರಕೃತಿಯಲ್ಲಿ ಸಿಗುವಂಥ ಅತ್ಯಮೂಲ್ಯವಾದ ಖಜಾನೆ ಆಗಿದೆ. ಇದನ್ನು ತುಂಬ ಕಷ್ಟಪಟ್ಟು ಮಾಡ್ತಾರೆ. ಅದಕ್ಕೆ ತಕ್ಕಂತೆ ಬೆಲೆಗಳು ಜಾಸ್ತಿ ಇರುತ್ತೆ. ಕಾರಣ ಅದಕ್ಕೆ ನಡೆಯುವಂಥ ಪ್ರೊಸೆಸಿಂಗ್ ಹಾಗೆ ವೆಚ್ಚದಾಯಕವಾಗಿರುತ್ತದೆ. ಇದು ಎಲ್ಲ ಮಾಲ್ಗಳಲ್ಲೂ ಈಗ ಲಭ್ಯ ಇದೆ. ಹಿಂದಿನ ಕಾಲದಲ್ಲಿ ಸಿಗ್ತಿತ್ತು ಬಂದರೆ ಅದು ಬಳಕೆಯ ಪ್ರಮಾಣ ನಮಗೆ ಗೊತ್ತಿರಲಿಲ್ಲ. ಆದರೆ ಈಗಂತೂ ಎಲ್ಲ ಕಡೆ ಪಾಪ್ಯುಲಾರಿಟಿ ಇದನ್ನು ಪಡ್ಕೊಂಡಿದೆ. ಎಲ್ಲ ಮಾಲ್ಗಳಲ್ಲೂ ಸಿಗುತ್ತೆ, ಅಂಗಡಿಗಳಲ್ಲೂ ಸಿಗುತ್ತೆ. ಇದನ್ನು ಮಕ್ಕಳಿಗೆ ಪಾಪ್ಕಾರ್ನ್ ಆಗಿ ಕೂಡ ನಾವು ಮಾಡಿಕೊಡ್ಬೋದು. ನೋಡಿ ಫ್ರೆಂಡ್ಸ್, ಕಮಲದ ಈ ಬೀಜದಿಂದ ತಯಾರಾಗಿರುವಂಥ ಕಮಲದ ಹೂವಿಂದ ಮಖಾನ ಹೇಗಿದೆ ನೋಡಿ. ಇದು ನಮಗೆ ಪುರಾವೆ ಕೊಡುತ್ತೆ ನೋಡಿ. ಇದಕ್ಕೆ ಮೇಲೆ ಹತ್ಕೊಂಡಿರೋ ಸಿಪ್ಪೆ ಇದೆ ಅಲ್ವಾ, ಅದು ಬೇರೆ ಆಗೋದೇ ಇಲ್ಲ. ಅದು ಒಂದು ಭಾಗದಲ್ಲಿ ಅಂಟ್ಕೊಂಡೇ ಇರುತ್ತೆ, ಅದು ಬಿಡ್ಸೋಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಇದರಿಂದ ತಯಾರಾಗುವಂಥ ಎಲ್ಲ ರೀತಿದು ಖಾರದ ಐಟಮು ಮಾಡ್ಬೋದು, ಸಿಹಿ ಐಟಮು ಮಾಡ್ಬೋದು. ಮಕ್ಕಳಿಗೆ ಇಷ್ಟ ಆಗೋದು ತುಂಬ ಚೆನ್ನಾಗಿರುತ್ತೆ, ಕುರ್ಕುರೆ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ತಿಂತಾರೆ ಇಷ್ಟಪಟ್ಟು. ಹಾಗೆ ನಾವು ದೊಡ್ಡವರು, ಹೆಂಗಸರು ಮೂಳೆಗಳ ಸವಿತಾ ಇರುತ್ತಲ್ವ, ಇದನ್ನು ತುಪ್ಪದಲ್ಲಿ ಹುರ್ಕೊಂಡು ನಾವು ಕೂಡ ಒಂದು 4 ಕಾಳನ್ನು ತಿಂದರೆ ದೇಹಕ್ಕೆ ಕ್ಯಾಲ್ಶಿಯಂ ಪ್ರಮಾಣ ಕೊರತೆ ಕಡಿಮೆ ಆಗುತ್ತೆ. ನೆಕ್ಸ್ಟು ಫ್ರೆಂಡ್ಸ್, ಕಮಲದ ಹೂವನ್ನು ನಾವು ತೊಗೊಂಬಂದು ಇಟ್ಕೊಂಡ್ಬಿಡ್ತೀವಿ. ಯಾಕಂದರೆ ಮಾರ್ಕೆಟಲ್ಲಿ ಸಿಗುವಾಗ ನಾವು ತಂದ್ಕೊಂಡು ಇಟ್ಕೊಬೇಕು. ಆದರೆ ಇದನ್ನು ನಾವು ಇಟ್ಕೊಂಡು ಪ್ರಿಸರ್ವ್ ಮಾಡೋ ಅಷ್ಟೊತ್ತಿಗೆ ಹಬ್ಬದಲ್ಲಿ ಮುದುಡೋಗಿರುತ್ತೆ. ಅದಕ್ಕೆ ಒಂದು ಲೋಟದಲ್ಲಿ ನೀರನ್ನು ಹಾಕಿಬಿಟ್ಟು ಈ ಕಮಲದ ಹೂಗಳನ್ನು ಇಟ್ಟು ಅದಕ್ಕೆ ಸ್ವಲ್ಪ ಸಕ್ಕರೆಯನ್ನು ಸೇರಿಸಿದ್ರೆ ಅದು ನಮ್ಮ ಪೂಜೆ ಆಗೋ ತನಕನೂ ನಮಗೆ ಫ್ರೆಶ್ ಆಗಿರುತ್ತೆ. ಅದೇ ರೀತಿ ಅದರದ್ದು ಪಕ್ಕಳೆಗಳೆಲ್ಲ ಉದುರೋಗೋದಿಲ್ಲ. ಅಂದರೆ ಇದು ದಳಗಳು
ಉದುರೋಗೋದಿಲ್ಲ, ಚೆನ್ನಾಗಿರುತ್ತೆ, ಫ್ರೆಶ್ ಆಗಿರುತ್ತೆ. ಇದನ್ನು ಟ್ರೈ ಮಾಡಿ ಫ್ರೆಂಡ್ಸ್. ಯಾರಾದರೂ ಹೆಚ್ಚು ಹೂಗಳನ್ನು ತಂದಿಟ್ಕೊಂಡ್ರೆ ಒಂದು ಲೋಟದಲ್ಲಿ ಸಕ್ಕರೆಯನ್ನು ಹಾಕಿಬಿಟ್ಟು ಇಟ್ಕೊಳ್ಳಿ. ಹಬ್ಬಕ್ಕೆ ನೋಡಿ, ಒಂದು ಕಮಲದ ಹೂವಿಂದ ಮಾಲೆ ಮಾಡಿರೋದು, ಬೀಜದಿಂದ ಮಾಲೆ, ಅದರಿಂದ ತಯಾರಾಗಿರೋಂಥ ಮಖಾನ, ಎರಡನೇದು ಹೂ, ಇಷ್ಟು ಈ ಪೂಜೆಗೆ ವಿಶೇಷವಾಗಿರುತ್ತೆ. ಇದನ್ನು ಬಳಸಿ ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಿ ಫ್ರೆಂಡ್ಸ್. ನಿಮಗೂ ಕೂಡ ವರಮಹಾಲಕ್ಷ್ಮಿ ಒಳ್ಳೆಯದನ್ನು ಮಾಡಲಿ. ಎಲ್ಲರಿಗೂ ಆಯುಷ್ಯು, ಆರೋಗ್ಯ, ಸಂಪತ್ತು ಎಲ್ಲನೂ ವೃದ್ಧಿಯಾಗಲಿ. ನಮ್ಮ ಮಕ್ಕಳಿಗೆ ನಮ್ಮ ಹಬ್ಬಗಳ ಬಗ್ಗೆ ವಿಶೇಷಗಳನ್ನು ಹೇಳ್ಕೊಡೋಣ. ಇದೇ ನಮ್ಮ ತಂದೆ ತಾಯಿಗಳು ನಮಗೆ ಹೇಳ್ಕೊಟ್ಟಿದ್ದು, ನಾವು ನಮ್ಮ ಮಕ್ಕಳಿಗೆ ಹೇಳೋಣ. ಅವರು ಮುಂದಿನ ಇದನ್ನು ದಿನಗಳಲ್ಲಿ ಬರುವಂಥ ಹಬ್ಬಗಳನ್ನು ಅವರು ಕೂಡ ಆಚರಣೆ ಮಾಡೋ ವಿಧಿವಿಧಾನಗಳನ್ನು ತಿಳ್ಕೊಳ್ಳಿ. ಈಗಲಿಂದನೇ ಅವರಿಗೆ ಪ್ರತಿ ವರ್ಷದ ಪ್ರತಿ ಹಬ್ಬದ ವಿಶೇಷತೆಗಳನ್ನು ತಿಳಿಸುತ್ತಾ, ಅವರಿಗೆ ಹಬ್ಬ ಹರಿದಿನಗಳ ಬಗ್ಗೆ ಜಾಗರಣೆಯನ್ನು ಮೂಡಿಸುತ್ತಾ ನಮ್ಮ ದಿನಚರಿಗಳನ್ನು ಆರಂಭಿಸಿದರೆ ಅವರು ಕಾಲಾನುಕ್ರಮೇಣ ಕಲಿತಾ ಹೋಗ್ತಾರೆ. ಇದು ಈ ರೀತಿ ಮಾಡ್ಕೊಂಡು ಹೋಗ್ಬೋದು ಫ್ರೆಂಡ್ಸ್. ಈ ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೆ ಯಶಸ್ಸಿನ ಮೆಟ್ಟಲಿದ್ದಂಗೆ. ಇದೇ ರೀತಿ ನಮ್ಮ ವಿಡಿಯೋಗೆ ಮಾಡೋದಕ್ಕೆ ನನಗೂ ಕೂಡ ಎನ್ಕರೇಜ್ ಸಿಗುತ್ತೆ. ಆಲ್ರೆಡಿ ನಾನು 2 ತಿಂಗಳ ನನ್ನ ವಿಡಿಯೋ ಇದನ್ನು ಯೂಟ್ಯೂಬ್ ಜೀವನವನ್ನು ಸ್ಟಾರ್ಟ್ ಮಾಡಿದ್ದೀನಿ. ಇದು ನನಗೆ ತುಂಬ ಖುಷಿಯನ್ನು ತರ್ತಾ ಇದೆ. ನಾವು ಕೂಡ ಸಮಾಜ ವಾಹಿನಿಯಾಗಿ ಬೆಳಿಬೋದು, ಒಳ್ಳೊಳ್ಳೆ ಮಾಹಿತಿಗಳನ್ನು ಪಡ್ಕೊಬೋದು, ಅದೇ ರೀತಿ ತಿಳಿಸ್ಬೋದು ಅನ್ನೋದನ್ನು ಈ ವೇದಿಕೆಯಲ್ಲಿ ತಿಳಿಸ್ಬೋದು. ನಮಗೆಲ್ಲರಿಗೂ ವೇದಿಕೆಗಳು ಸಿಗೋದಿಲ್ಲ, ಏನಾದರೂ ಹೇಳಬೇಕು, ವಿಷಯಗಳು ಹಂಚ್ಕೊಬೇಕು ಅಂದರೆ. ಆದರೆ ಈ ಯೂಟ್ಯೂಬ್ ಒಂದು ಒಳ್ಳೆ ವಾಹಿನಿ ಆಗಿದೆ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಎನ್ಕರೇಜ್ ಮಾಡಿ ಫ್ರೆಂಡ್ಸ್. ಈ ರೀತಿ ಪ್ರಕೃತಿ ಜೊತೆಗೆ ನಾವು ಬೆರ್ತಿದ್ದೀವಿ ಅನ್ನೋದನ್ನು ಸಾರಿ ನಾವು ಬಳಸುವಂಥ ಆಹಾರ ಕ್ರಮವಾಗಲಿ, ಪದ್ಧತಿಗಳಾಗಲಿ, ಹಬ್ಬ ಹರಿದಿನಗಳಾಗಲಿ ನಮಗೆ ಹೇಳ್ಕೊಡ್ತಾ ಇದೆ. ಅದನ್ನು ನಾವು ಮುಂದುವರಿಸಬೇಕು. ಕುಂಕುಮ, ಅರಿಶಿನ, ಬಳೆ ಇವುಗಳ ಎಲ್ಲ ಇಂಪಾರ್ಟೆನ್ಸನ್ನು ನಾವು ನಮ್ಮ ಹೆಣ್ಣು ಮಕ್ಕಳಿಗೆ ನಾವು ತಿಳಿಸ್ತಾ ಹೋಗಬೇಕು. ಹಬ್ಬಗಳ ಬಗ್ಗೆ ತಿಳಿಸ್ಬೇಕು. ಅದೇ ರೀತಿಯಲ್ಲಿ ನಾವು ಮುಂದಿನ ಎಲ್ಲ ಜನಾಂಗಕ್ಕೂ ಮಾದರಿಯಾಗಿ ಬದುಕಬೇಕು. ಯಾವುದೇ ರೀತಿಯ ಅವಘಡಗಳು ನಮ್ಮ ಜೀವನದಲ್ಲಿ ಆಗಬಾರ್ದು. ಈ ರೀತಿ ನಾವು ಅನೇಕ ಸಮಾಚಾರಗಳನ್ನು ನೋಡ್ತಾ ಇದ್ದೀವಿ. ನಮ್ಮ ಮನೆಯ ಮಕ್ಕಳು ಯಾವ ರೀತಿ ನಮ್ಮ ಅರಿವಿಲ್ದಂಗೆ ನಮ್ಮಿಂದ ದೂರ ಆಗ್ತಿದ್ದಾರೆ ಅನ್ನೋದನ್ನು ಗೊತ್ತಾಗ್ದಲೇ ನಾವು ಮುಂದೆ ಪರಿತಪಿಸೋಕ್ಕಿಂತ ಇವತ್ತಿಂದನೇ ನಮ್ಮ ದೇವರುಗಳ ಬಗ್ಗೆ, ನಮ್ಮ ಪ್ರಕೃತಿಯ ಬಗ್ಗೆ ನಾವು ಆರಾಧಿಸುವ ಪ್ರತಿಯೊಂದು ಹಂತನೂ ಕೂಡ ಮಕ್ಕಳಿಗೆ ತಿಳಿಸ್ತಾ ಹೋಗಬೇಕು. ಎಲ್ಲೋ ಹಾಸ್ಟೆಲಲ್ಲಿ ಬೆಳೆಸೋದು, ಯಾರ್ದೋ ಮನೆಯಲ್ಲಿ ಬಿಟ್ಟು ಬೆಳೆಸೋದು ಅನಿವಾರ್ಯತೆ ಇರುತ್ತೆ. ಬಟ್ ಅದನ್ನೇ ಒಂದು ದುರುಪಯೋಗ ಮಾಡ್ಕೋಬಾರ್ದು. ಥ್ಯಾಂಕ್ ಯು.